ಸ್ಟಿಚಿಂಗ್ ಯೂನಿಟ್ ಆಗಿರ್ಲಿ, ಟೈಲರಿಂಗ್ ಆಗಿರ್ಲಿ, ಮಟೀರಿಯಲ್ ಸೋರ್ಸಿಂಗ್ ಆಗಿರ್ಲಿ, ಇದಿಷ್ಟನ್ನ ಹೇಗ್ ನಿಭಾಯಿಸ್ತೀರಾ? ಮಾಡಲ್ಲ ಅದನ್ನ ಹೇಳ್ಬೇಡಿ. ನಮಸ್ಕಾರ ವೀಕ್ಷಕರೇ, ಟಾಕ್ಸ್ ವಿತ್ ಮಂಜುಶ್ರೀ ಎಂ ವಿಶ್ವಕರ್ಮ ಯೂಟ್ಯೂಬ್ ಪಾಡ್ಕಾಸ್ಟ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಮಂಜುಶ್ರೀ. ಸೆಲೆಬ್ರಿಟಿಗಳಿಗೆ ಡಿಸೈನ್ ಮಾಡೋದಕ್ಕೂ ನಮ್ಮಂತ ಕ್ಲೈಂಟ್ ಗಳಿಗೆ ಡಿಸೈನ್ ಮಾಡೋದಕ್ಕೂ ಏನ್ ವ್ಯತ್ಯಾಸ ಇದೆ ಮ್ಯಾಮ್? ದೊಡ್ಡ ವ್ಯತ್ಯಾಸ ಎಲ್ಲ ಇಲ್ಲಮ್ಮ. ಡಿಸೈನಿಂಗ್ ಅನ್ನೋದು ಎಲ್ಲಾರ್ಗು ಒಂದು ಕಾಮನ್, ಎಲ್ಲಾರ್ಗು ಬೇಸಿಕ್ ಥಿಂಗ್. ವಿಷಯ ಏನಂದ್ರೆ ಅವರು ತಗೊಂಡ್ ಬರೋ ಫ್ಯಾಬ್ರಿಕ್, ನಾವ್ ಚೂಸ್ ಮಾಡೋ ಫ್ಯಾಬ್ರಿಕ್, ಅವ್ರು ಸೆಲೆಕ್ಟ್ ಮಾಡೋ ಡಿಸೈನ್ ಪ್ರಿಫರೆನ್ಸ್, ಅವ್ರು ವೇರ್ ಮಾಡೋದಕ್ಕೆ ಯೋಚನೆ ಮಾಡ್ತಾರಲ್ಲ, ಆ ಥಾಟ್ ಪ್ರೋಸೆಸ್ ಚೇಂಜ್ ಆಗುತ್ತೆ ಹೊರತು ನಮ್ಗೆ ಕಸ್ಟಮರ್ಸೇ ಕಿಂಗ್. ನಮ್ಗೆ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಇಸ್ ಹೈಲಿ ಪ್ರಿಯಾರಿಟೈಸ್. ಪ್ರಿಫರೆನ್ಸ್ ಬೇರೆ ತರ ಇರುತ್ತೆ, ಅವ್ರದ್ದು ಬೇರೆ ತರ ಪ್ರಿಫರೆನ್ಸ್ ಇರುತ್ತೆ, ಬಟ್ ಔಟ್ಪುಟ್ ನಾವು ಕೊಡೋದು ಎಲ್ಲ ಒಂದೇನೆ, ಎಲ್ಲಾರು ಒಂದೇನೆ. ನಮಗೆ ಬೆಸ್ಟ್ ಆಗಿ ಕೊಡಕ್ಕೆ ಇಷ್ಟಪಡ್ತೀವಿ ಅಷ್ಟೇ. AI ಮತ್ತು ಟೆಕ್ನಾಲಜಿ ಮ್ಯಾಮ್ ಇವಾಗ ಫ್ಯಾಷನ್ ಇಂಡಸ್ಟ್ರಿಗೆ ಹೇಗೆ ಪ್ರಭಾವ ಬೀರ್ತಾ ಇದೆ? ಇದರಿಂದ ಫ್ಯಾಷನ್ ಡಿಸೈನರ್ಗೆ ತೊಂದರೆ ಆಗ್ತಿದ್ಯಾ ಅಥವಾ ಇನ್ನೂ ಉಪಯೋಗ ಆಗ್ತಾ ಇದೆಯಾ? ಆಕ್ಚುಲಿ AI ನಮ್ಗೆ ತುಂಬಾ ಹೆಲ್ಪ್ ಮಾಡ್ತಾ ಇದೆ. ಇವಾಗ ನಾವು ಡಿಸೈನಿಂಗ್ ನಾವು ಮಾಡ್ತಾ ಇದ್ದಾಗ ಡ್ರಾ ಮಾಡಿ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ಬೇಕಿದ್ದು, ಇವಾಗ ನಮ್ಗೆ AI ಬಂದಿರೋದ್ರಿಂದ ಜಸ್ಟ್ ನಾವು ಡಿಸೈನ್ ಮಾಡಿ ಇದನ್ನ ನನ್ಗೆ ಕಲರ್ಡ್ ಫಾರ್ಮ್, ಈ ಕಲರ್ ಕಾಂಬಿನೇಷನ್ ಅಲ್ಲಿ ನೀನ್ ಮಾಡ್ಕೊಡು ಅಂತ ಅಂದ್ರೆ ಆ ರೆಪ್ರೆಸೆಂಟೇಷನ್ ಈಸಿ ಆಗ್ತಾ ಇದೆ ನನಗೆ. ಇವಾಗ ಸ್ಕೆಚಿಂಗ್ ಮಾಡ್ಕೊಂಡು ಕೂತಿ ಆ ಟೈಮ್ ಕನ್ಸಂಪ್ಷನ್ ಕಮ್ಮಿ ಆಗ್ತಾ ಇದೆ. ಸೊ ಈಸಿಯಾಗಿ ಕಸ್ಟಮರ್ಗೆ ಒಂದು ರೆಪ್ಲಿಕಾನ ತೋರಿಸಬಹುದು. ಬಟ್ ಡಿಸೈನರ್ ಥಾಟ್ ಪ್ರೋಸೆಸ್ ನ ಅದ್ ತಗೊಳಕ್ ಆಗಲ್ಲ. ನಮ್ದು ಟ್ಯಾಲೆಂಟ್, ನಮ್ದು ಥಾಟ್ ಪ್ರೋಸೆಸ್ ಎಲ್ಲ ನಮ್ದೇ. ಬಟ್ ಅದು ರೆಪ್ರೆಸೆಂಟ್ ಮಾಡುತ್ತೆ ಅಲ್ಲ, ನಮ್ಗೆ ಒಂದು ಇಮೇಜ್ ಜನರೇಟ್ ಮಾಡ್ಕೊಡುತ್ತೆ ಅಲ್ಲ, ಆ ವಿಷಯ ತುಂಬಾ ಹೆಲ್ಪ್ಫುಲ್ ಆಗಿದೆ. ಅದೇ ತರ ನಮ್ದು ಇಂಟೆಲೆಕ್ಚುಯಲ್ ಇದನ್ನ ಅದ್ ತಗೊಳಕ್ ಆಗತ್ತಿಲ್ಲ. ಅದು ಆರ್ಟಿಫಿಷಿಯಲ್ ಆಗಿದ್ರು ನಮ್ ಹ್ಯೂಮನ್ ಇಂಟೆಲಿಜೆನ್ಸ್ ಗೆ ಅದ್ ಮ್ಯಾಚ್ ಆಗಲ್ಲ. ಅದೇ ತರ ಅದ್ ಬಂದು ಸ್ಟಿಚ್ ಮಾಡುತ್ತೆ, ಇಲ್ಲ ಮೆಜರ್ಮೆಂಟ್ ತಗೊಳುತ್ತೆ, ಅದೆಲ್ಲ ಮಾಡಕ್ ಆಗಲ್ಲ ಅಲ್ಲ. ನಾವ್ ಇನ್ಪುಟ್ ಕೊಡ್ಬೇಕು. ಒಳ್ಳೆ ಟೈಲರ್ ಆಗಿರ್ಲಿ ಅಥವಾ ಎಂಬ್ರಾಯ್ಡ್ರಿ ವರ್ಕರ್ ಆಗಿರ್ಲಿ ಸಿಗೋದು ತುಂಬಾ ಕಷ್ಟ ಅಂತ ಹೇಳ್ತಾರೆ, ನಿಜಾನ? 100%. ಅಂದ್ರೆ ನೀವು ಮ್ಯಾಕ್ಸಿಮಮ್ ನೋಡಿ, ನಿಮ್ಗೆ ಟೈಲರ್ಡ್ ಡ್ರೆಸ್ಸಸ್ ಸ್ವಲ್ಪ ಜನ ಹತ್ರನೇ ನಿಮ್ಗೆ ಪರ್ಟಿಕ್ಯುಲರ್ ಆಗಿ ಫಿಟ್ ಆಗಿ ಬರುತ್ತೆ. ಹೌದು. ಸ್ವಲ್ಪ ಜನ ಹತ್ರ ನಿಮ್ಗೆ ಏನೇ ಸ್ಟಿಚ್ ಮಾಡಿದ್ರು, ಎಷ್ಟತಿ ಸ್ಟಿಚ್ ಮಾಡಿದ್ರು ಅದು ಸೆಟ್ಟೇ ಆಗಲ್ಲ. ಸೊ ತೀರಾ ಸ್ಕಿಲ್ಡ್, ಅಪ್ ಟು ದ ಮಾರ್ಕ್, ಪಿನ್ ಟು ಪಿನ್ ಬೆಸ್ಟ್ ಆಗಿ ಮಾಡೋರು ತುಂಬಾ ರೇರ್. ಅದ್ ಸಿಕ್ಕಿದ್ರೆ ಗುಡ್ ಅಂಡ್ ವೆಲ್. ಈ ಕ್ಷೇತ್ರಕ್ಕೆ ಬರ್ಬೇಕಂತ ಇರೋ ಹುಡ್ಗಿಯರ್ಗೆ ನಿಮ್ಮ ಸಲಹೆ ಏನು? ನನ್ಗೆ ಎಲ್ಲಾರು ಬಂದ್ರೇನು ಗುಡ್, ಬಟ್ ತೀರಾ ಪ್ಯಾಷನೇಟ್ ಇರೋರು, ಆ ವರ್ಕ್ ಮೇಲೆ ಅಷ್ಟು ಲವ್ ಅಫೆಕ್ಷನ್ ಇರೋರು ಬಂದ್ರೆ ಇನ್ನೂ ಸಖತ್ತಾಗಿರತ್ತೆ. ಅದೇ ತರ ಅವ್ರು ಬಂದು ಮೇಜರ್ ಆಗಿ ಕಾನ್ಸಂಟ್ರೇಟ್ ಮಾಡ್ಬೇಕಾಗಿರೋದು ಕಸ್ಟಮರ್ ಪ್ರಿಫರೆನ್ಸ್. ಓಕೆ, ಕಸ್ಟಮರ್ ಪ್ರಿಫರೆನ್ಸ್ ಏನಿದೆ ಅದಕ್ ತಕ್ಕಂಗೆ ಔಟ್ಪುಟ್ ಕೊಡ್ಬೇಕು. ಅದೇ ತರ ವರ್ಕ್ ಮೇಲೆ ರೆಸ್ಪೆಕ್ಟ್ ಇರ್ಬೇಕು. ಕಸ್ಟಮರ್ ಮೇಲೆ ಅವ್ರ ಏನ್ ಟೇಸ್ಟ್ ಇದೆಯೋ ಅದನ್ನ ನಾವು ಅಪ್ರಿಶಿಯೇಟ್ ಮಾಡ್ಬೇಕು. ನಂದು ಇದೇ ಸ್ಟೈಲ್, ನಾನು ಇದೇ ಮಾಡ್ತೀನಿ ಅನ್ನೋದೆಲ್ಲ ಮಾಡ್ಬಾರ್ದು. ಪ್ಯಾಷನೇಟ್ ಇದ್ದು ಡೆಡಿಕೇಟೆಡ್ ಆಗಿ ಕನ್ಸಿಸ್ಟೆಂಟ್ ಆಗಿತ್ತು ಅಂತ ಅಂದ್ರೆ ಮಾತ್ರ ಸಾಕು, ಸರ್ವೈವ್ ಮಾಡ್ಬೋದು. ಈಗ ಕಸ್ಟಮರ್ಗೆ ನಾವು ಡಿಸೈನ್ ಮಾಡಿದಾಗ ಆ ಕಸ್ಟಮರ್ಗೆ ಸ್ಯಾಟಿಸ್ಫೈ ಆಗಿರಲ್ಲ, ಈ ಡಿಸೈನ್ ನನ್ಗೆ ಇಷ್ಟ ಆಗಿಲ್ಲ ಅಂತ ಹೇಳ್ತಾರೆ. ಇಲ್ಲ, ಆಕ್ಚುಲಿ ಅದು ಡಿಸೈನ್ ಚೆನ್ನಾಗಿರುತ್ತೆ, ಬಟ್ ಕಸ್ಟಮರ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿರಲ್ಲ. ನೀವು ಆ ಸಂದರ್ಭನ ಹೇಗ್ ನಿಭಾಯಿಸ್ತೀರಿ? ಮ್ಯಾಕ್ಸಿಮಮ್ ಪ್ರಾಬ್ಲಮ್ ಬರೋದು ಚಾನ್ಸಸ್ ಕಮ್ಮಿ ನನ್ ಸೈಡ್ ಇಂದ. ಬಿಕಾಸ್ ಅವ್ರ ಏನ್ ಪ್ರಿಫರೆನ್ಸ್ ಇದೆಯೋ ಅದನ್ನೇ ನಾನ್ ಮಾಡ್ಕೊಡ್ತೀನಿ. ಅದಕ್ಕಿಂತ ಒಂದ್ ಪಕ್ಷ ಜಾಸ್ತಿನೇ ಇರುತ್ತೆ. ಅದನ್ನ ಫೇಸ್ ಮಾಡಿಲ್ಲ ನಾನು. ಓಕೆನಾ, ಆ ಚಾನ್ಸೇ ಕೊಟ್ಟಿಲ್ಲ. ಬಿಕಾಸ್ ಹೈಲಿ ಸ್ಯಾಟಿಸ್ಫೈಡ್. ಬಿಕಾಸ್ ನಾನು ಒಂದ್ ವರ್ಕ್ ಆದ್ಮೇಲೆನು ನಾನು ಅವ್ರಿಗೆ ಅಪ್ಡೇಟ್ ಕಳಿಸ್ತೀನಿ. ಇವಾಗ ಫ್ರಂಟ್ ವರ್ಕ್ ಆದ್ಮೇಲೆ ಅಪ್ಡೇಟ್ ಕಳಿಸ್ತೀನಿ, ಬ್ಯಾಕ್ ವರ್ಕ್ ಅಲ್ಲಲ್ಲೇ ಇಫ್ ಇನ್ ಕೇಸ್ ಏನಾದ್ರು ಕರೆಕ್ಟ್ ಸ್ಪಾಟ್ ಅಲ್ಲಿ ನಾನು ಅದರ ರೆಕ್ಟಿಫೈ ಮಾಡಿ ಚೇಂಜಸ್ ಮಾಡ್ಕೊಟ್ಬಿಡ್ತೀನಿ. ಸೊ ಆ ಪ್ರಾಬ್ಲಮ್ ನಾನು ಇದ್ರೂ ಫೇಸ್ ಮಾಡಿಲ್ಲ. ಅದು ಬೆಸ್ಟ್ ಆಪ್ಷನ್. ನಾನ್ ಎಲ್ಲ ಈಚ್ ಅಂಡ್ ಎವ್ರಿಥಿಂಗ್, ಇವಾಗ ಕಟಿಂಗ್ ಮಾಡುವಾಗ ಸ್ಟಿಚ್ ಮಾಡಿದ ತಕ್ಷಣನೇ ಅವ್ರಿಗೆ ಸ್ಯಾಂಪಲ್ ಫೋಟೋ ಕಳಿಸ್ತೀನಿ, ಅಲ್ಲಿ ಮೆನಿಕ್ಯೂರ್ ಹಾಕಿ. ಸೊ ಆ ಪ್ರಾಬ್ಲಮ್ ನಾನ್ ಫೇಸ್ ಮಾಡಿಲ್ಲ. ಆತರ ಮಾಡೋದು ಆಗಲ್ಲ ಅನ್ಸತ್ತೆ. ಕೇಸ್ ನೀವ್ ಹೇಳ್ದಂಗೆ ಆ ಸಿಚುಯೇಷನ್ ನನ್ಗೆ ಬಂದಿದ್ರೂನು ನಮ್ ಕಸ್ಟಮರೇ ಕಿಂಗ್. ಅವ್ರು ಏನ್ ಕೇಳ್ತಾರೋ ಅದನ್ನ ರೀಪ್ಲೇಸ್ ಮಾಡ್ಕೊಡೋಕ್ ಜವಾಬ್ದಾರಿ ನಮ್ದು. ಹೌದು. ನೀವು ಸ್ವಂತ ಬಾಟಿಕ್ ಶುರು ಮಾಡ್ಬೇಕು ಅನ್ನೋ ಆಲೋಚನೆ ಯಾವಾಗ ಬಂತು ಮ್ಯಾಮ್? ನನ್ ಲೆಕ್ಚರಿಂಗ್ ಮಾಡ್ಬೇಕಂತ ಆಸೆ ಇದ್ದಿದ್ದು. ಅದ್ರಲ್ಲಿ ಅರ್ನ್ ಮಾಡಿ ಸೇರ್ಸಿ ನನ್ ಬುಟಿಕ್ ಸ್ಟಾರ್ಟ್ ಮಾಡ್ಬೇಕಂತ ಅನ್ಕೊಂಡಿದ್ದು. ಬಟ್ ಗಾಡ್ಸ್ ಪ್ಲಾನ್, ನನ್ ಫಸ್ಟ್ ಬುಟಿಕ್ ಸ್ಟಾರ್ಟ್ ಮಾಡೋ ತರ ಸಿಚುಯೇಷನ್ ಲೆಕ್ಚರಿಂಗ್ ಹೋಗಿಲ್ಲ. ಸೊ ಅದು ಹೋಗದೆ ಇರೋದಕ್ಕೆ ಇವಾಗ ನನ್ ಟೀಚಿಂಗ್ ಅಲ್ಲಿ ನಾನು ಮ್ಯಾಚ್ ಅಪ್ ಮಾಡ್ತಾ ಇದ್ದೀನಿ. ಅವಾಗ ಯಾಕಂದ್ರೆ ಅದನ್ನ DKD ಹೇಳ್ದೆ ಅಲ್ಲ, ಆ ಟೈಮಲ್ಲಿ ಶೂಟ್ ಇತ್ತು. ನಾನ್ ಬರೋಷ್ಟ್ರಲ್ಲಿ ಇಲ್ಲಿ ಅಕಾಡೆಮಿಕ್ ತಗೊಂಡಿರೋದು ಮುಗ್ದ್ಬಿಟ್ರು. ಅಕಾಡೆಮಿಕ್ ಎಲ್ಲ ಮಧ್ಯದಲ್ಲಿ ಇತ್ತು. ಅವಾಗ ಯಾರು ಇದ್ ಮಾಡಲ್ಲ ಅಲ್ಲ, ಸೇರ್ಸ್ಕೊಳ್ಳಲ್ಲ ಅಲ್ಲ. ಆ ಕಾರಣಕ್ಕೋಸ್ಕರ ನನ್ಗೆ ಅದು ವೇಸ್ಟ್ ಮಾಡ್ಬಾರ್ದು. ಆ ಟೈಮ್ ಹೋಯ್ತು ಅಂದ್ರೆ ಬರಲ್ಲ ಅನ್ನೋ ನಂಗೆ ಚೆನ್ನಾಗ್ ಗೊತ್ತು. ಬಿಕಾಸ್ ಈ 1 ಸೆಕೆಂಡ್ ವೇಸ್ಟ್ ಮಾಡದೆ ಯೂಸ್ ಮಾಡಿರೋದು ನಾನು. ಆ ಕಾರಣಕ್ಕೋಸ್ಕರ ಟೈಮ್ ಹೋಯ್ತು ಅಂದ್ರೆ ಬರಲ್ಲ ಅನ್ನೋ 1 ಮಂತ್ ಗ್ಯಾಪ್ ತಗೊಂಡು ಏನೇನ್ ಕೆಲ್ಸಗಳಿದೆಯೋ ಅದೆಲ್ಲಾನು
ಸ್ಟಾರ್ಟ್ ಮಾಡಿದ್ದು. ಬಾಟಿಕ್ ಶುರು ಮಾಡ್ಬೇಕು ಅಂದಾಗ ಆ ಲೊಕೇಶನ್ ಆಗಿರ್ಲಿ ಅಥವಾ ಆ ಬಾಟಿಕ್ಗೆ ಹೆಸರು ಇಡೋಂತದ್ದಾಗಿರ್ಲಿ, ಇಂಟೀರಿಯರ್ ಡಿಸೈನ್ ಆಗಿರ್ಲಿ, ಹೇಗ್ ಆಯ್ಕೆ ಮಾಡ್ಕೊಂಡ್ರಿ? ಮತ್ತೆ ನೀವು ಆ ಬಂಡವಾಳನ ಹೇಗ್ ಹಾಕಿದ್ರಿ ಮ್ಯಾಮ್? ಎಷ್ಟ್ ಹಾಕಿದ್ರಿ? ನಾನ್ ಸ್ಟಾರ್ಟ್ ಮಾಡುವಾಗ ನನ್ನ ಹತ್ರ ಸೇವಿಂಗ್ಸ್ ಅಂತ ಇದ್ದಿದ್ದು ಮೇ ಬಿ 1 ಲಕ್ಷ ಅಥವಾ ಇರ್ಬೋದು. ಆ ಟೈಮಲ್ಲಿ 10 years ಬ್ಯಾಕ್ ಸ್ವಲ್ಪ 1 lakh ಇನ್ವೆಸ್ಟ್ ಮಾಡಿದ್ರಿ. 1 lakh ಹತ್ತತ್ರ ಇತ್ತು. ಬಟ್ ಅದು ಫುಲ್ ಸ್ವಿಚ್ ನಾನು ಹಾಕಿಲ್ಲ. ಅಂದ್ರೆ ಅಷ್ಟ್ರಲ್ಲಿ ಆಗಿರಬಹುದು. ಮಿಷಿನ್ ಇಂದ ಸರಿ, ಇಂಟೀರಿಯರ್ಸ್, ಕರ್ಟನ್ಸ್, A to Z ಎಲ್ಲ ನನ್ಗೆ ಅಂದ್ರೆ ನಮ್ ದೊಡ್ಡಪ್ಪ ಅವರೆಲ್ಲ ಡಿಜಿಟಲ್ ಫೀಲ್ಡ್ ಅಲ್ಲಿ ಇದ್ದಾರೆ. ಪ್ರಿಂಟಿಂಗ್ ಎಲ್ಲ ನನ್ಗೆ ಸೊ ಪೋಸ್ಟರ್ಸ್ ಎಲ್ಲ ಈಸಿಯಾಗಿ ನನ್ಗೆ ಸಿಕ್ತು. ಅದೇ ತರ ಡ್ರೆಮ್ಟ್ ಬ್ಯೂಟಿ ಅಂತ ಇದೆಯಲ್ಲ, ಅದು ನನ್ಗೆ ಇನ್ಸ್ಟಿಟ್ಯೂಟ್ ಬುಟಿಕ್ ಹೆಸರು ಸೇಮ್ ಇದ್ದಿದ್ದು. ಅದು ಅಷ್ಟೇ, ಡ್ರೆಮ್ಟ್ ಅಂದ್ರೆ ಸ್ವಪ್ನ, ಡ್ರೀಮ್ ಸ್ವಪ್ನ ಅಲ್ಲ, ಬ್ಯೂಟಿ ಸೌಂದರ್ಯ. ಆಕ್ಚುಲಿ ನಂದ್ ಅಕ್ಕ ಹೆಸರು ನನ್ನ ಹೆಸರಲ್ಲಿ ಕಂಬೈನ್ ಮಾಡಿ ಮಾಡ್ಬೇಕು ಅನ್ನೋದಕ್ಕೋಸ್ಕರನೇ ಈ ಹೆಸರು ಚಿಕ್ಕ ವಯಸ್ಸಲ್ಲಿ ಡಿಸೈಡ್ ಮಾಡಿದ್ದು. ನಾ ಹೇಳ್ತಾ ಇದ್ದಲ್ಲ 4th standard 5th standard ಎಲ್ಲ ಡಿಸೈನ್ ಮಾಡ್ತಾ ಇದೆ ಅಂತ, ಆ ಟೈಮಲ್ಲಿ ಈ ಹೆಸರು ಡಿಸೈನ್ ಮಾಡಿ ಅವಾಗಿಂದ ಇದೇ ಹೆಸರು ಇರ್ಬೇಕಂತ ಇವಾಗಿದೆ. ಮ್ಯಾಮ್ ಇದಕ್ಕೆ ಎಷ್ಟು ಬಂಡವಾಳ ಹಾಕಿದ್ರಿ ಅಂತ ಹೇಳಿದ್ರೆ? 1 ಹತ್ರ ಹಾಕಿರ್ಬೋದು. ಬಟ್ ಅದನ್ನ ನಾನು ಒಂದ್ 6 months ಅಷ್ಟರಲ್ಲಿ ನಾನು ರೀಗೇನ್ ಮಾಡ್ಬಿಟ್ಟೆ. ಬಿಕಾಸ್ ನಾನು ಆ ಟೈಮಲ್ಲಿ ನಿಮ್ಗೆ ಮಿಷಿನ್ ಎಂಬ್ರಾಯ್ಡ್ರಿ ಹೊಸದು, ಮಿಷಿನ್ ಎಂಬ್ರಾಯ್ಡ್ರಿನೂ ಇತ್ತು ನಮ್ಮಲ್ಲಿ, ಕ್ಲಾಸಸ್ ನಡೆಸ್ತಾ ಇದೆ, ಬ್ಲೌಸ್ ಆರ್ಡರ್ಸ್ ತಗೋತಾ ಇದೆ. ನಮ್ದು ಏನ್ ಅಡ್ವಾಂಟೇಜ್ ಆಯ್ತು ಅಂದ್ರೆ ನಮ್ ಸಿಸ್ಟರ್ ಶಾಪ್ ಪಕ್ಕದಲ್ಲೇ ಇತ್ತು. ಅವ್ರು ಏನ್ ಮಾಡ್ತಿದ್ರು? ಅವರು ಗೋಲ್ಡ್ ಕವರಿಂಗ್ ಜ್ಯುವೆಲ್ರಿ, ನಮ್ದು ಫ್ಯಾಕ್ಟ್ರಿನೂ ಇದೆ, ಪ್ಲಸ್ ಶೋರೂಮ್ ಇತ್ತು. ಶೋರೂಮ್ ಇದ್ದಾಗ ಅಲ್ಲಿ ಬರೋ ಕಸ್ಟಮರ್ ಎಲ್ಲ ಇಲ್ಲಿ ಖಂಡಿತವಾಗ್ಲೂ ಇಲ್ಲಿ ಬರ್ತಾರೆ ಇದ್ರು. ಆಕ್ಚುಲಿ ನಾನೇನು ಪ್ರಮೋಟ್ ಮಾಡಿಲ್ಲ, ನಮ್ಮ ಅಕ್ಕ ಅಂಗಡಿಗೆ ಬರೋ ಕಸ್ಟಮರ್ಸ್ ಎಲ್ಲ ನನ್ ಕಸ್ಟಮರ್ ಆಗ್ಬಿಡು. ಅದೊಂದ್ ದೊಡ್ಡ ಅಡ್ವಾಂಟೇಜ್. ಅದೇ ಹೇಳ್ತಿಲ್ವಾ, ಗಾಡ್ಸ್ ಪ್ಲಾನ್, ಎಲ್ಲಾನು ಗಾಡ್ಸ್ ಪ್ಲಾನ್. ಆರಂಭದಲ್ಲಿ ಕಸ್ಟಮರ್ಸ್ ನ ಹೇಗೆ ಅಟ್ರಾಕ್ಟ್ ಮಾಡಿದ್ರಿ? ಮತ್ತೆ ನಿಮ್ಗೆ ಫಸ್ಟ್ ಸಿಕ್ಕಂತ ಆರ್ಡರ್ದು ಅನುಭವ ಹೇಗಿತ್ತು? ಆಕ್ಚುಲ್ ಆಗಿ ನಾನು ಫುಲ್ ಫ್ಯಾನ್ಸಿ ಆಗಿ ಇಟ್ಟಿದ್ದೆ. ಆ ಟೈಮಲ್ಲಿನೇ ತುಂಬಾ ಲೈಟಿಂಗ್, ಪಿಂಕ್ ಎಲ್ಲ, ಫುಲ್ ಪಿಂಕ್ ಥೀಮ್, ಫುಲ್ ಗ್ಲಾಸ್ ಬೇಸ್ಡ್ ಆತರ ಇತ್ತು. ಕಸ್ಟಮರ್ ಬರುವಾಗ್ಲೇನೆ ನಾನು ಹೇಳ್ತಾ ಇದ್ದೆ, ಜಸ್ಟ್ ನೀವು ಟ್ರಯಲ್ ಮಾಡಿ ನೋಡಿ, ನಾನು ನಿಮ್ಗೆ ಫಸ್ಟ್ ಟ್ರೈ ಇರೋದ್ರಿಂದ ನಿಮ್ಗೆ 350ಗೆ ಸ್ಟಿಚ್ ಮಾಡ್ಕೊಡ್ತೀನಿ. ನೀವು ಲೈನಿಂಗ್ ಕೊಡ್ಬೇಡಿ, ಏನ್ ಕೊಡ್ಬೇಡಿ, ನಾನು 350 ನಿಮ್ಗೆ ಫುಲ್ ಏನ್ ಡಿಸೈನ್ ಬ್ಲೌಸ್ ಇದೆಯೋ ನಾನು ಆಡ್ಕೊಡ್ತೀನಿ. 1 ಬ್ಲೌಸ್ ಟ್ರೈ ಮಾಡಿ ಅಂತಾನೆ ಅಪ್ರೋಚ್ ಮಾಡಕ್ ಸ್ಟಾರ್ಟ್ ಮಾಡಿದ್ದು. ಸೊ ಕಾಸ್ಟಿಂಗ್, ಅದು ಬುಟಿಕ್ ಫಿನಿಶಿಂಗ್ ಇದು ನಿಮ್ಗೆ 350ಗೆ ಅನ್ನೋದು ತೀರಾ ಕಮ್ಮಿ. ಆ ಕಾಸ್ಟಿಂಗ್ ಗೋಸ್ಕರನೇ ಟ್ರಯಲ್ಗೆ ಕೊಡೋರು. ಟ್ರಯಲ್ ಕೊಟ್ಟಿ ಫಿಟ್ಟಿಂಗ್ ಹ್ಯಾಪಿ ಆದ್ಮೇಲೆ ಕನ್ಸಿಸ್ಟೆಂಟ್ ಆಗಿ ಬರಕ್ ಸ್ಟಾರ್ಟ್ ಮಾಡ್ಬಿಟ್ಟು. ಒಂದು ಡಿಸೈನ್ ನ ಬೇರೆಯವ್ರು ಯಾರಾದ್ರೂ ಕಾಪಿ ಮಾಡಿದ್ರೆ ಅಥವಾ ಈ ಕಾಪಿ ಕ್ಯಾಟ್ ಸಮಸ್ಯೆನ ಹೇಗ್ ನಿಭಾಯಿಸ್ತೀರಾ? ಡಿಸೈನಿಂಗ್ ಕಾಪಿ ಮಾಡೋದು ತುಂಬಾ ಇದಾರೆ. ಆಕ್ಚುಲಿ ನನ್ನ ಹೆಸರು ಕೂಡ ಕಾಪಿ ಮಾಡಿದ್ದಾರೆ, ಅಷ್ಟು ಇದಾರೆ. ನಾನೇನಿಲ್ಲ, ಐಲ್ ಬಿ ಹ್ಯಾಪಿ. ಅಟ್ಲೀಸ್ಟ್ ನಾನ್ ರೋಲ್ ಮಾಡೆಲ್ ಆಗಿದ್ದೀನಿ ಅಲ್ಲ, ನನ್ನ ನೋಡಿ ಫಾಲೋ ಮಾಡ್ತಾರೆ. ನಾನು ಆತರ ತಗೊಂಡು ನಾನು ಹ್ಯಾಪಿ ಆಗಿರೋದೆ, ಅವರು ಬೆಳಿಲಿ ಅಲ್ವಾ ಮ್ಯಾಮ್. ಈಗ ಒಂದು ಬಾಟಿಕ್ಗೆ ಈಗ ಒಂದು ಆರ್ಡರ್ ತಗೋತೀರಾ, ಒಂದು ಬ್ಲೌಸ್ ತಗೊಳ್ತೀರಾ, ಆ ಬ್ಲೌಸ್ ನ ನೀವು ಇಂತ ಪ್ರೈಸಿಂಗ್ ಅಂತ ಫಿಕ್ಸ್ ಮಾಡಿದಾಗ ಅದ್ರಲ್ಲಿ ಏನೇನ್ ಅಂಶಗಳನ್ನ ಗಮನಿಸ್ತೀರಾ? ಆ ಪ್ರೈಸಿಂಗ್ ಹಿಂದಗಡೆ ಏನೇನ್ ಲೆಕ್ಕಾಚಾರ ಇರುತ್ತೆ ಮ್ಯಾಮ್? ಈಗ ಒಂದು ಕಂಪ್ಲೀಟ್ ಬ್ಲೌಸಿಂಗ್, ಆ ಬ್ಲೌಸ್ಗೆ ಮಟೀರಿಯಲ್ ಆಗಿರ್ಲಿ, ಮಟೀರಿಯಲ್ ಸೋರ್ಸ್ ಆಗಿರ್ಲಿ ಅಥವಾ ಫ್ಯಾಬ್ರಿಕ್ ಆಗಿರ್ಲಿ, ಕಂಪ್ಲೀಟ್ ಆಗಿ ಯಾವ ರೀತಿ ಲೆಕ್ಕಾಚಾರ ಇರುತ್ತೆ ಒಂದು ಫ್ಯಾಬ್ರಿಕ್ ಗೆ ಬಿಲ್ ಮಾಡಿದ್ರೆ ನೀವು? ಆಕ್ಚುಲ್ ಆಗಿ ನಮ್ದು ಮೆಟೀರಿಯಲ್ ಲಿಸ್ಟ್ ಅಂತ ಹೇಳ್ತೀರಿ ಅಲ್ವಾ, ನಮ್ದು ಸ್ಟಿಚಿಂಗ್ ಗೆ ಮೆಟೀರಿಯಲ್ ಕಾಸ್ಟಿಂಗ್ ತುಂಬಾ ಕಮ್ಮಿ. ಇದು ಫುಲ್ ಅಂಡ್ ಫುಲ್ ಫೋಕಸ್ ಮಾಡೋದು ನಾವು ಸರ್ವಿಸ್ ಓರಿಯೆಂಟೆಡ್. ಈಗ ನಾನು ಎಷ್ಟು ಟೈಮ್ ಅದಕ್ಕೆ ಸ್ಪೆಂಡ್ ಮಾಡ್ತೀನಿ, ಕಟ್ಟಿಂಗ್ ಅಲ್ಲಿ, ಪ್ಯಾಟರ್ನ್ ಮೇಕಿಂಗ್ ಅಲ್ಲಿ, ವರ್ಕಿಂಗ್ ಅಲ್ಲಿ ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತೀನಿ, ಇದು ಸರ್ವಿಸ್ ಓರಿಯೆಂಟೆಡ್. ನಾನು ಮ್ಯಾಕ್ಸಿಮಮ್ ಇದು ಮೆಟೀರಿಯಲ್ ಕಾಸ್ಟ್ ತೀರಾ ಕಮ್ಮಿ. ಅದ್ ಗೊತ್ತಿರೋರ್ಗೆ ಗೊತ್ತಿರತ್ತೆ, ಡಿಸೈನರ್ಸ್ಗೆ. ಮೆಟೀರಿಯಲ್ ಕಾಸ್ಟ್ ತೀರಾ ಕಮ್ಮಿ. ನಾವು ಮ್ಯಾಕ್ಸಿಮಮ್ ಸರ್ವಿಸ್ ಕಾಸ್ಟ್ ನಾವು ನೋಡ್ತೀವಿ. ನಾವ್ ಎಷ್ಟು ಅದಕ್ಕೆ ಟೈಮ್ ಸ್ಪೆಂಡ್ ಮಾಡ್ತೀವಿ, ಎಷ್ಟೊತ್ತು ಆಗ್ತಾ ಇದೆ, ಆ ಟೈಮ್ಗೆನೆ ನಾವು ವ್ಯಾಲ್ಯೂ ಮಾಡ್ತೀವಿ ಹೊರತು ಮೆಟೀರಿಯಲ್ಸ್ಗೆ ಇಲ್ಲ. ಕಸ್ಟಮರ್ ಜೊತೆ ನೀವು ದೀರ್ಘಕಾಲ ಸಂಬಂಧನ ಹೇಗ್ ಉಳಿಸ್ಕೊತೀರಾ ಮ್ಯಾಮ್? ಈಗ ಕಸ್ಟಮರ್ ರಿಪೀಟೆಡ್ ಆಗಿ ನಮ್ಮ ಹತ್ರನೇ ಬರ್ಬೇಕು, ಆತರ ಒಂದು ಏನಂತಾರೆ, ಒಂದು ಕಮಿಟ್ಮೆಂಟ್ ಆಗಿರ್ಲಿ, ಒಂದು ಪ್ರಾಮಿಸಿಂಗ್ ಆಗಿರ್ಲಿ, ಹೇಗೆ ನೀವು ನಿಭಾಯಿಸ್ತೀರಾ? ಜಸ್ಟ್ ಅವ್ರ ಏನ್ ರಿಕ್ವೈರ್ಮೆಂಟ್ ಇದೆಯೋ ಪಕ್ಕಾಗಿ ಅವ್ರ ಬಾಡಿ ಮೆಜರ್ಮೆಂಟ್ ಗೆ ಪರ್ಫೆಕ್ಟ್ ಫಿಟ್ಟಿಂಗ್ ಅಲ್ಲಿ ಆನ್ ಟೈಮ್ ಡೆಲಿವರಿ ಮ್ಯಾಟರ್ಸ್. ಆಯ್ತಾ, ಆನ್ ಟೈಮ್ ಡೆಲಿವರಿಕಿನ್ನ ಅರ್ಲಿ ಡೆಲಿವರಿ ತೀರಾ ಇಂಪಾರ್ಟೆಂಟ್. ಅಂದ್ರೆ ನಂದ್ರಲ್ಲಿ ಆ ಟೈಮ್ ಅಲ್ಲಿನೇ ಫಿಟ್ಟಿಂಗ್ ರೂಮು ಇತ್ತು. ಸೊ ಫಿಟ್ ಚೆಕ್ ನೋಡಿನೇ ಅವ್ರು ಹೋಗೋರು. ಇನ್ ಕೇಸ್ ಇರ್ಲಿಲ್ಲ ಅಂದ್ರೆ ಇಮಿಡಿಯೇಟ್ ಆಗಿ ಮಾಡ್ಕೊಳ್ತಾರೆ. ಮ್ಯಾಕ್ಸಿಮಮ್ ಹತ್ರ ಕರೆಕ್ಷನ್ಸೇ ಬರ್ತಾ ಇರ್ಲಿಲ್ಲ. ಸೊ ನೀವು ನೀವು ಕಸ್ಟಮರ್ ನ ಡಿಸೈನ್ ನ ನೋಡಿ ಅವ್ರದ್ದು ಬಾಡಿಗೆ ಫಿಟ್ ಆಗಿ ನೀವು ಮಾಡ್ಕೊಟ್ಟು ಅಂತ ಅಂದ್ರೆ, ನೀವು ಎಷ್ಟೇ ಎಕ್ಸ್ಪೆನ್ಸಿವ್ ಆಗಿರ್ಲಿ, ಎಕ್ಸ್ಪೆನ್ಸಿವ್ ಆಗಿದ್ರು ಅವ್ರು ನಿಮ್ಮ ಹತ್ರನೇ ಹೊಲಿಸ್ತಾರೆ. ನಾನ್ ಬಿಕಾಸ್ ನಂದು ಪ್ರಾಡಕ್ಟ್ ನಾನ್ ಸ್ಟಿಚ್ ಮಾಡಿದ್ರೆ ಅದು ಎಕ್ಸ್ಪೆನ್ಸಿವ್ ಆಗೇ ಇರುತ್ತೆ. ಸೊ ಅವರು ನನಗೆ ಕೊಟ್ಟಿ ಹೊಲ್ಸಕ್ ರೆಡಿ ಇದಾರೆ. ಅದನ್ನ ನಾವು ಗೇನ್ ಮಾಡ್ಬೇಕು. ಆ ಫೇಸ್ ವ್ಯಾಲ್ಯೂ ನನ್ ಕೈಯಲ್ಲಿ ಹೊಲ್ದಿ ಅವ್ರು ಹಾಕೊಬೇಕು ಅನ್ನೋದು ಆ ಇದು ಟರ್ಮ್ ಇದೆಲ್ಲ, ಅದನ್ನ ಗೇನ್ ಮಾಡಿದ್ರೇನೆ ಸಾಕು ನೀವು ಸಕ್ಸಸ್.